ನಗರದ ಕುವೆಂಪು ಕಲಾಮಂದಿರದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತ ದೇಶವು ತನ್ನ ಬಹುತ್ವ ಸಂಸ್ಕೃತಿ ಕಾಪಾಡಿಕೊಂಡು ಸಮಾನತೆಯೊಂದಿಗೆ ಪ್ರಗತಿ ಸಾಧಿಸುತ್ತಿದೆ. ಈ ಸಾಧನೆಗೆ ದೇಶದ ಸಂವಿಧಾನ ಭದ್ರ ಬುನಾದಿ ಒದಗಿಸಿದೆ ಎಂದರು. ನಮ್ಮನ್ನು ನಾವೇ ಅಂದರೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಇದನ್ನೊಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದರ ಜೊತೆಗೆ ಸಾಮಾಜಿಕ, ಆರ್ಥಿಕ ನ್ಯಾಯದ, ರಾಜಕೀಯ ನ್ಯಾಯದ ಮಾತನ್ನು ಆಡಿದ್ದಾರೆ. ನಮಗೆ ರಾಜಕೀಯ ನ್ಯಾಯ ಸಿಕ್ಕಿದೆ, ಸಾಮಾಜಿಕ ನ್ಯಾಯ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಅಲ್ಪ ಸಿಕ್ಕಿದೆ. ಆರ್ಥಿಕ ನ್ಯಾಯ ಪಡೆಯುವ ಅವಕಾಶ ಮುಕ್ತವಾಗಿದೆ. ಅದರಿಂದ ಆರ್ಥಿಕ ನ್ಯಾಯ ದಕ್ಕಿದೆ ಅಂತ ಪರಿಭಾವಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಒಂದು ಕಾಲದಲ್ಲಿ ಆರ್ಥಿಕ ಸಬಲತೆಯನ್ನು ಪಡೆಯೋದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ನಮಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಯಾವುದೇ ಉದ್ದಿಮೆಯನ್ನು ಸ್ಥಾಪಿಸೋದಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ, ಇಲ್ಲ ವ್ಯಾಪಾರ ಮಾಡಲಿಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ. ಆದರೆ ಆರ್ಥಿಕ ನ್ಯಾಯ ಪರಿಪೂರ್ಣವಾಗಿ ಕಟ್ಟಕಡೆಯ ಮನುಷ್ಯನಿಗೂ ಸಿಕ್ಕಿದೆಯಾ ಅಂತಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಏನೂ ಸಿಕ್ಕಿಲ್ವಾ ಅಂತಂದರೆ ಏನೂ ಸಿಕ್ಕಿಲ್ಲ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಸಿಕ್ಕಿದೆ, ಸಿಕ್ಕಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ಸಿಕ್ಕಿಲ್ಲ. ತನ್ನೆಲ್ಲ ಜ್ಞಾನದ ವಿದ್ವತ್ತನ್ನು ತನ್ನ ಸ್ವಂತಕ್ಕಾಗಿ ಉಪಯೋಗಿಸ್ಲಿಲ್ಲ. ಸ್ವಂತಕ್ಕಾಗಿ ಉಪಯೋಗಿಸಿದ್ರೆ ಬಹುಶಃ ಅವರ ಮೊಮ್ಮಕ್ಕಳು ಅವರು ನೆನಪನ್ನು ಮಾಡ್ಕೊಳ್ತಿರ್ಲಿಲ್ಲ. ಅವರು ರಾಷ್ಟ್ರಕ್ಕಾಗಿ ಉಪಯೋಗಿಸಿದ್ರು, ಸಮಾಜಕ್ಕಾಗಿ ಉಪಯೋಗಿಸಿದ್ರು, ಕಟ್ಟಕಡೆಯ ಮನುಷ್ಯನಿಗಾಗಿ ಉಪಯೋಗಿಸಿದ್ರು. ಆ ಕಾರಣಕ್ಕೆ ನಾವು ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ ಕೊಡುಗೆಗಳು ಶೋಷಿತರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಹಿಳಾ ಸಮಾನತೆ, ಕಾರ್ಮಿಕ ಹಕ್ಕುಗಳು, ಅಲ್ಪಸಂಖ್ಯಾತರ ರಕ್ಷಣೆಗೆ ಅವರು ನೀಡಿದ ಕೊಡುಗೆಗಳು ಅಪಾರವಾಗಿವೆ ಎಂದರು. ಕೊಡಬೇಕು ಅಂತ ಪ್ರತಿಪಾದಿಸ್ತಾರೆ. ಆದರೆ ಆ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಆ ಕರಡು ಸಮಿತಿಯಲ್ಲಿ ಉಳಿದ ಸದಸ್ಯರು ಯಾರಿದ್ರು ಅಂತ ಎಲ್ಲರಿಗೂ ಗೊತ್ತು ತಾನೆ? ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ ಅಲ್ವಾ? ಆದ್ರೆ ಅಷ್ಟು ಜನನ ವಿರೋಧ ಕಟ್ಕೊಂಡು ಅವತ್ತು ಎಲ್ಲರಿಗೂ ಒಂದು ಮತ ಅಂದ್ರೆ ಅದು ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ, ಓದಿದನಿಗೂ ಒಂದೇ, ಅವಿದ್ಯಾವಂತನಿಗೂ ಒಂದೇ, ಪುರುಷನಿಗೂ ಒಂದೇ, ಮಹಿಳೆಯರಿಗೂ ಒಂದೇ ಅಂತ ಮತವನ್ನ ಕೊಟ್ಟಿದ್ದು ಸಂವಿಧಾನದಲ್ಲಿ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಸಾಧನೆಗಳು ಏನು ಅಂತ ಹೇಳಿದ್ರೆ, ಅವ್ರದ್ದು ಇದ್ದಿದ್ದೇ ನಮ್ಮ ಭಾರತದಲ್ಲಿ ಒಂದು ಉತ್ತಮವಾದಂಥ ಸಂವಿಧಾನ ರಚನೆ ಮಾಡಬೇಕು. ಸಂವಿಧಾನದಲ್ಲಿ ಸರ್ವಧರ್ಮ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕುಗಳು, ಸಾಮಾಜಿಕ ನ್ಯಾಯ, ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಅವರು ಮಹತ್ವದ ಕೊಡುಗೆಯನ್ನು ಕೊಟ್ಟರು. ಅದನ್ನು ಈಗಾಗಲೇ ಸಂವಿಧಾನ ಪೀಠಿಕೆಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಓದುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಈ ಒಂದು ಪ್ರಸ್ತಾವನೆಯ ಮುಖಪುಟವನ್ನ ಎಲ್ಲ ಇಲಾಖೆ ಮತ್ತೆ ಶಾಲೆಗಳಲ್ಲಿ ಕಳಿಸಿರೋದೇನಕ್ಕೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಯುವ ಪೀಳಿಗೆ ಏನು ಶಾಲೆಗೆ ಹೋಗ್ತಾರೆ, ಸರ್ಕಾರಿ ಕೆಲಸಕ್ಕೆ ಹೋಗ್ತಾರೆ, ಅವರು ಒಮ್ಮೆನಾದ್ರೂ ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಪ್ರಸ್ತಾವನೆಯನ್ನ ಓದಿದ್ರೆ, ಬಸವಣ್ಣನವರ ಒಂದು ವಚನವನ್ನು ಓದಿದ್ರೆ ಖಂಡಿತ ಈ ದೇಶದ ಸುಸಂಸ್ಕೃತ ಪ್ರಜೆಗಳಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಕೆಲಸ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಸಾಧನೆ, ಸಮಾಜ ನಿರ್ಮಾಣ ಮಾಡುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ, ಶಿಕ್ಷಣ, ಮತದಾನದ ಹಕ್ಕುಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗ ಹೇಳಲಪ್ಪ ನಾನು ಒಂದು ವಾಕ್ಯದುತ್ತರ
ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನಿ ನೆತ್ತರ, ಧ್ವನಿಯಿಲ್ಲದ ದಮನಿತರಿಗೆ ಗರ್ಜನೆಯ ಕಲಿಸಿದವನು, ಕತ್ತಲೆಯಲ್ಲಿ ಬದುಕೋರಿಗೆ ಸೂರ್ಯನಾಗಿ ಬೆಳಗಿದವನು, ಹಸಿದವರ ಒಡಲಿನಲ್ಲಿ ಅನ್ನದಾಗುಳಾದವನು, ಹಸಿದವರ ಒಡಲಿನಲ್ಲಿ ಅನ್ನದಾಗುಳಾದವನು ಅಂಬೇಡ್ಕರ. ಯಾರು ಅಂಬೇಡ್ಕರ? ಹೆಂಗ ಹೇಳಲಪ್ಪ ನಾನು ಒಂದು ವಾಕ್ಯದ ಉತ್ತರ. ಒಂದು ಕಾಲದಲ್ಲಿ ಓದ್ಬೇಕು ಅಂತಂದ್ರೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ ಮನುಷ್ಯನ, ಹೊರಗಡೆ ಅಲ್ಲೆಲ್ಲ ಕುಡಿಸಿದ್ರು. ಗೋಣಿ ಚೀಲ ನೀರು ಕುಡಿಲಿಕ್ಕೆ ಪ್ಯೂನ್ ಬಂದು ಆ ಪಾಟಲ್ಲಿರ್ತಕ್ಕಂಥ ನೀರನ್ನ ಎತ್ತಿ ಮೇಲಿಂದ ಹಾಕಿದ್ರೆ ಮಾತ್ರನೇ ಕುಡಿಲಿಕ್ಕೆ ಆಗ್ತಾ ಇತ್ತು. ಪ್ಯೂನ್ ರಜಾ ಇದ್ದಾನೆ ಅಂತಂದ್ರೆ ಅವತ್ತು ನೀರು ಕುಡಿಲಿಕ್ಕಿಲ್ಲ. ಒಂದ್ಸರಿ ಟೀಚರ್ ಒಳಗಡೆ ಲೆಕ್ಕ ಬಿಡಿಸ್ತಾ ಇರ್ತಾರೆ, ಬಹುಶಃ ಎಲ್ಲ ಓದಿರ್ತೀರ, ನೀವೆಲ್ಲ ಕೇಳಿರ್ತೀರ. ಲೆಕ್ಕ ಬಿಡಿಸ್ತಾ ಇದ್ರೆ ಒಳಗಡೆ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗೆ ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರು ಮಾಡ್ತೀರಾ ಅಂತಂದ್ರೆ ಅಲ್ಲಿ ಹೊರಗಡೆ ಇದ್ದು ಸಾರ್ ನಾನು ಮಾಡ್ತೀನಿ ಅಂತ ಬಾಯಿಲೆ ಭೀಮಾ. ಒಳಗಡೆ ಬರ್ತಿದ್ದಂಗೆನೆ ಈ ಮಕ್ಕಳೆಲ್ಲ ಹೋಗಿ ಅಡ್ಡ ನಿಂತ್ಕೊಳ್ತಾರೆ. ಯಾಕೋ ಸರ್ ಅವನು ಅಸ್ಪೃಶ್ಯ. ಒಳಗಡೆ ಬಂದ ಅಂತಂದ್ರೆ ಈ ಬ್ಲಾಕ್ ಬೋರ್ಡ್ ಇಂದಗಡೆ ಅವನು ನಾವು ತಿಂತಕ್ಕಂಥ ಬಾಕ್ಸಸ್ ಅನ್ನ ಇಟ್ಟಿದ್ದೀವಿ ಬುತ್ತಿ ಅನ್ನೋದು. ಅವ್ನು ಬಂದ್ರೆ ನೆರಳು ಸೋಕಿತು ಅಂತಂದ್ರೆ ಮೈಲಿಗೆ ಆಗೋಗ್ತದೆ ಅಂತ. ಅನ್ನದ ಹಸಿವು ಬೇರೆ, ಜ್ಞಾನದ ಹಸಿವು ಬೇರೆ. ಅಂಬೇಡ್ಕರ್ ಜ್ಞಾನದ ಹಸಿವಿನ ಹಿಂದೆ ಬಿದ್ದವನು, ಅನ್ನದ ಹಸಿವಿನ ಬಗ್ಗೆ ಹಿಂದೆ ಬಿದ್ದವನಲ್ಲ. ಒಳಗಡೆ ಕರೆಸಿ ಆಮೇಲೆ ಬೈದವರು ಲೆಕ್ಕ ಎಲ್ಲ ಬಿಡಿಸ್ತಾರೆ, ಆಮೇಲೆ ಶಬಾಷ್ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸ್ತಾರೆ. ಬಂದ ನಂತರದಲ್ಲಿ ಬಾಬಾ ಸಾಹೇಬರು ಹೊರಗಡೆ ಕೂತ್ಕೊಂಡು ಮರದ ಕೆಳಗಡೆ ಇದ್ರೆ ಈ ಮಕ್ಕಳೆಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಅನ್ನ ಮೈಲಿಗೆ ಆಯ್ತು ಅಂತ ಮೇಲೆ ಎಸಿತಾರೆ. ಎಷ್ಟು ನೋವು ಅನುಭವಿಸಿರ್ತಕ್ಕಂಥದ್ದು ಅಲ್ವಾ? ಅಷ್ಟು ನೋವು ಅನುಭವಿಸಿದ್ರು ಕೂಡ ನಾನು ನನ್ನ ಸಮುದಾಯದ ಜನರಿಗೆ ಯಾರು ಅವರಿಗೆಲ್ಲ ಒಂದು ವಿಮೋಚನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ. 4 ಜನ ಮಕ್ಕಳನ್ನ ಕಳ್ಕೊಂಡಿದ್ದಾನೆ.